ಸರ್. ಬನ್ನಿ, ಏಪ್ರಿಲ್ 22ನೇ ತಾರೀಕು ಭಾರತದ ಇತಿಹಾಸದಲ್ಲಿ ನಡೆಯಲಾರದಂತಹ ಒಂದು ದುರ್ಘಟನೆ ನಡೆಯಿತು. ಪಾಕಿಸ್ತಾನದ ರಕ್ಕಸರು 26 ಭಾರತೀಯರನ್ನು ಬರ್ಬರವಾಗಿ ಜಾತಿಯ ಆಧಾರದ ಮೇಲೆ ಹತ್ಯೆ ಮಾಡಲಾಯಿತು. ಈ ಒಂದು ವಿಷಯದ ಬಗ್ಗೆ ಸ್ವತಃ ಭಾಸ್ಕರ್ ಅವರ ಒಂದು ಮನದಾಳದ ಮಾತನ್ನು ನಾವು ತಿಳ್ಕೊಳ್ಳೋಣ. ಸರ್, ಏಪ್ರಿಲ್ 22ನೇ ತಾರೀಕು ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಹತ್ಯೆ ಆಯಿತು. ಅಷ್ಟೇ ಅಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಪ್ಯಾಂಟನ್ನು ಕೂಡ ಬಿಚ್ಚಿ ಮರ್ಮಾಂಗಗಳನ್ನು ನೋಡಿ ಕೂಡ ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಂತಹ ಒಂದು ಭಯಂಕರವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿಗೆ ಆ ಆತಂಕವಾದಿಗಳಿಗೆ ಕಾರಣ ಯಾರು ಅಂತ ಹೇಳ್ತೀವಿ? ಪಾಕಿಸ್ತಾನಲ್ಲಿ ಏಕೈಕ ಅಜೆಂಡಾ ಇರೋದು ಜಮ್ಮು ಅಂಡ್ ಕಾಶ್ಮೀರ. ಎಸ್, ಬೇರೆಯವರ ಹತ್ರ ಅಜೆಂಡಾನೇ ಇಲ್ಲ. ನೋ ಅದರ್ ದ್ಯಾನ್ ಟಾರ್ಗೆಟಿಂಗ್ ಕಾಶ್ಮೀರ್. They have no agenda in Pakistan apart from Jammu and Kashmir. Absolutely. ಸೊ ಅದಕ್ಕೆ ಅವರು ಎಲ್ಲ ಪ್ರಧಾನಮಂತ್ರಿಗಳು, ಮಿಲಿಟರಿ ಚೀಫ್ಗಳೆಲ್ಲ ಆಶ್ವಾಸನೆ, ಸುಳ್ಳು ಆಶ್ವಾಸನೆ ಇತ್ಯಾದಿಗಳನ್ನು ಕೊಟ್ಟು ಮತ್ತು ಅವರು ಎಲ್ಲ ಸಿಟಿಸನ್ಸ್ಗೂ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ, ಏನಾದರೂ ಹೋಗಿ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಿಮ್ಗೆ ಅಷ್ಟೊಂದು ಸೂಸೈಡ್ ಸ್ಕ್ವಾಡ್ಸು ಇತ್ಯಾದಿಗಳೆಲ್ಲ ಇಲ್ಲಿ ಬಂದು ಆಪರೇಟ್ ಆಗ್ತದೆ. ಮತ್ತು ಕಳೆದ 7-8 ವರ್ಷಗಳಲ್ಲಿ all the positive things that are going on in Jammu and Kashmir ಅವರಿಗೆ ಸಹಿಸಕ್ಕಾಗ್ತಾ. ಕಾಶ್ಮೀರಿ ಅಂದರೆ ಶ್ರೀನಗರ ಭಾಗದ ಜನ ಏನಿದ್ರಲ್ಲ, ಎಲ್ಲಿ ಅನಂತನಾಗ್ ಇತ್ಯಾದಿಗಳೇ, ಎಲ್ಲಿ ಆತಂಕವಾದಿ ಚಟುವಟಿಕೆಗಳು ಜಾಸ್ತಿ ಇತ್ತಲ್ಲ, ಅದೆಲ್ಲ ಕಡಿಮೆ ಆಗೋಯಿತು. ದಾಲ್ ಲೇಕಲ್ಲಿ ತುಂಬ ಜನ ಪರ್ಯಟಕರು ಬರೋಕ್ಕೆ ಪ್ರಾರಂಭವಾಯಿತು. ಮತ್ತು ದಾಲ್ ಲೇಕ್ ಸುತ್ತಮುತ್ತ ಇರೋ ಪರ್ಯಟಕರ ಸೇವೆ ಮಾಡೋ ಇನ್ಕಮ್ ಜಾಸ್ತಿ ಆಯಿತು. ಮಕ್ಕಳು ಶಾಲೆಗೆ ಹೋಗೋ ಪ್ರಾರಂಭ ಮಾಡಿದ್ರು ಅಲ್ಲಿಗೆ. ಮತ್ತು ಕಾಲೇಜ್ ಇತ್ಯಾದಿಗಳು ಓಪನ್ ಆಯ್ತು ಅಲ್ಲಿಗೆ, ಯೂನಿವರ್ಸಿಟೀಸ್ ಓಪನ್ ಆಯ್ತು, ಅಲ್ಲಿ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಓಪನ್ ಆಯಿತು. ಸೊ ಇದರಿಂದ ಅವ್ರಿಗೆ ಭಾಳ ಗಾಬರಿ ಆಯಿತು ದಟ್ ಈ ಅಜೆಂಡಾ ಇಂಡಿಯಾ ಕ್ಲೋಸ್ ಮಾಡ್ತಿದೆ ಅಂತ. ಇದನ್ನು ಮಾಡುವಾಗ ನಾವು ಎಲ್ಲೋ ತುಂಬ ಉತ್ಸಾಹ ಉಲ್ಲಾಸದಲ್ಲಿ ಎಲ್ಲೋ ಈ ಸ್ಥಳೀಯ ಬೆಂಬಲದಿಂದ ಈ ಆತಂಕವಾದಿಗಳು ಒಳಗಡೆ ಪ್ರವೇಶ ಮಾಡಿ ಅವರು ನಿರ್ಮಮವಾಗಿ ಇದು ಮಾಡಿರೋದು ಅದು ಪತ್ತೆ ಮಾಡ್ತಾರೆ. ಸೊ ಬನ್ನಿ, 2014 ನಂತರ ಜಮ್ಮು ಕಾಶ್ಮೀರ ಅತ್ಯಂತ ವೇಗವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬದಲಾವಣೆ ಆಗ್ತಾ ಇದೆ. ಆರ್ಥಿಕ ಬದಲಾವಣೆ ಆಗ್ತಾ ಇದೆ, ರಾಜಕೀಯ ಬದಲಾವಣೆ ಆಗ್ತಾ ಇದೆ, ಶೈಕ್ಷಣಿಕ ಬದಲಾವಣೆ ಆಗ್ತಾ ಇದೆ, ಸಾಮಾಜಿಕ ಬದಲಾವಣೆ ಆಗ್ತಾ ಇದೆ ಮತ್ತು ಟೂರಿಸಂ ಕೂಡ ಡೆವಲಪ್ ಆಗ್ತಾ ಇದೆ. ಇದು ಎಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಸಹಿಸೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಭಾರತ ಕೇವಲ ಕಾಶ್ಮೀರ ಅಜೆಂಡಾ ಆಗಿ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಪಾಕಿಸ್ತಾನಕ್ಕೆ ಒಂದು ದಿನ ಮುಗಿಸುವ ಕಾಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾಸ್ಕರ್ ರಾವ್ಜಿ, ಇಂತಹ ಒಂದು ಏಪ್ರಿಲ್ 22ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಆಪರೇಷನ್ ಸಿಂಧೂರವನ್ನು ನಿಮ್ಮದೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಮಾಡ್ತಾರೆ. ನಮಗೆ ಯುದ್ಧ ಬೇಕಾಗಿಲ್ಲ, ನಾವು ಶಾಂತಿ ಪ್ರಿಯರು ಅನ್ನುವ ಒಂದು ಸಾಫ್ಟ್ ಕಾರ್ನರ್ ಬಗ್ಗೆ ಮಾತಾಡ್ತಾರೆ. ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ಈ ಸಿದ್ದರಾಮಯ್ಯ ಮಾಡಿರೋ ಸ್ಟೇಟ್ಮೆಂಟ್ ಅದಲ್ಲ, ಅದು ಓಲೈಕೆ ಆಧಾರಿತ ಅಪೀಸ್ಮೆಂಟ್ ಪಾಲಿಟಿಕ್ಸ್, ನಥಿಂಗ್ ಬಟ್ ಹೇಳಿಕೆ ಅದು. ಸೊ ನಾವು ದೇಶದ ಭದ್ರತೆ ನೋಡ್ಕೊಳ್ಳುವಾಗ ಸಿದ್ದರಾಮಯ್ಯ ಅಂಥವರ ಹೇಳಿಕೆಗಳಿಗೆ ನಾವೇನು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ಆಪರೇಷನ್ ಸಿಂಧೂರ್ ಅದರದ್ದು ನ್ಯಾರೇಟಿವ್ ನೋಡಿದ್ರೆ ಮುಖ್ಯವಾಗಿ 3 ನ್ಯಾರೇಟಿವ್ ಇದೆ ಅಲ್ಲಿ. ಒಂದು, ಸಿಂಧೂರ್ ಅಂತ ಕರೆದಿರೋದೇ, ಯಾಕೆಂದರೆ ಸಿಂಧೂರ್ ಅಂದರೆ ಮಹಿಳೆಯರಿಗೆ ಅದು ಏನಂತೀರಿ ನೀವು, ಅವರ ಮದುವೆ ಆಗಿರೋ ಗೃಹಿಣಿಯ ಲಕ್ಷಣ. ಸೊ ಅಂಥ ಗೃಹಿಣಿಗಳ ಸಿಂಧೂರನ್ನು ಪಾಕಿಸ್ತಾನ ಅಳಿಸ್ಬಿಡ್ತು. ನಮ್ಮ ಅತ್ಯಂತ ನಮ್ಮ ಮಹಿಳೆಯರ ಸಿಂಧೂರವನ್ನು ಅಲ್ಲಿ ಅಳಿಸಿದ್ರು. ತದನಂತರ ಮಹಿಳೆಯರ ಮುಖಾಂತರನೇ ಹೇಳಿಕೆ ತೋರಿಸಿದ್ರು. ಅದರಲ್ಲೂ ಕೂಡ ನಾವು ಒಂದು ಅಲ್ಪಸಂಖ್ಯಾತ ಮಹಿಳೆ ಯಶಸ್ವಿ
ಅದು ನಮಗೆ ಹೆಮ್ಮೆ ಅಂದರೆ ಆಕೆ ಬೆಳಗಾವಿನ ಸೊಸೆ ಆ ಹುಡುಗಿ ಲೆಫ್ಟಿನೆಂಟ್ ಕರ್ನಲ್ ತನಕ ಹೋಗಿದ್ದೆ ಅಂದರೆ ನಮಗನ್ಸುತ್ತೆ ನಮ್ಮ ಮನೆ ಹೆಣ್ಮಕ್ಳಿಗೆ ಎಲ್ಲ ತೋರಿಸ್ಬೇಕು. ನೋಡಿ ಒಂದು ಹೆಣ್ಮಗು ಹೆಂಗೆ ಎಷ್ಟು ಮುಂದೆ ಬಂದಿದೆ. ಇನ್ನೊಂದು ಹೆಣ್ಮಗು ವಯೋಮಿಕಾ ಸಿಂಗ್ ಅಂತ. ವಯೋಮ್ ಅಂದರೆ ಏನು ಆಕಾಶವನ್ನು ಅವಳು ಕಾಂಕರ್ ಮಾಡಿದ್ದು ಹೆಲಿಕಾಪ್ಟರ್ ಪೈಲಟ್. ಸೊ ಇಂಥ ಇಬ್ಬರು ಹುಡುಗಿಯರಿಗೆ ಆಯ್ಕೆ ಮಾಡಿ ಮುಂದೆ ಬಿಟ್ಟಿರೋದು. ಮತ್ತು ಥರ್ಡ್ ಪಾಯಿಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಂಡಿಯಾ ಕುಡ್ ಹ್ಯಾವ್ ಓವರ್ ರಿಯಾಕ್ಟೆಡ್ ಬಟ್ ನಾವು ಡ್ರೋನ್ ಆ್ಯಂಡ್ ಈ ಸರ್ಜಿಕಲ್ ಸ್ಟ್ರೈಕಿಂದ ಓನ್ಲಿ ಪಿನ್ ಪಾಯಿಂಟೆಡ್ ಮಾಡಿ ವಿ ಹ್ಯಾವ್ ಎಕ್ಸಿಟೆಡ್. ಯಾಕೆಂದರೆ ನೀವು ಅಟ್ ಪ್ರೆಸೆಂಟ್ 2 ವಾರ್ ಥಿಯೇಟರ್ ಇದೆ. ವಾರ್ ಥಿಯೇಟರ್ ಅಂದರೆ 2, ಒಂದು ಸೌತ್ ಈಸ್ಟ್, ಒಂದು ಮಿಡ್ಲ್ ಈಸ್ಟಲ್ಲಿ ಒಂದು ಆಗ್ತಾಯಿದೆ ಇನ್ ಇಸ್ರೇಲಲ್ಲಿ, ಇನ್ನೊಂದು ಯುಕ್ರೇನ್ ಆ್ಯಂಡ್ ರಷ್ಯಾದಲ್ಲಿ. ಅದು ಏನು ಅಂದ್ಕೊಂಡ್ರು ದಟ್ ವಿದಿನ್ ಎ ಶಾರ್ಟ್ ಟೈಮ್ ಕ್ಲೋಸ್ ಆಗುತ್ತೆ ಅಂತ. ಆಗಲಿ. ವೆರಾಸ್ ಇಂಡಿಯಾ 5 days concluded and we are not interested in destroying civilian casualties. Yes, absolutely. No military casualties. Yes. India has respected. So ಯಾವುದೇ ಪದ ಉಪಯೋಗ ಮಾಡಿದ್ರೆ ಧರ್ಮ ಆಧಾರಿತ ಯುದ್ಧ ಹೊರತು ಜನರಿಗೆ ತೊಂದರೆ ಕೊಡಬೇಕು ಅಂತಿರಲ್ಲ. ಯಾಕೆಂದರೆ ಪೀಪಲ್ ಟು ಪೀಪಲ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಸ್ ವೆರಿ ಗುಡ್. ಇಟ್ ಈಸ್ ಓನ್ಲಿ ದಿ ಆರ್ಮಿ ಆ್ಯಂಡ್ ಪೊಲಿಟಿಷಿಯನ್ಸ್ ಆಫ್ ಪಾಕಿಸ್ತಾನ್ ಒಂದು ಸುಳ್ಳು ಹೋಪ್ ಕ್ರಿಯೇಟ್ ಮಾಡ್ತಿದ್ದಾರೆ ದಟ್ ನಾವು ಕಾಶ್ಮೀರ್ ವಾಪಸ್ ತೊಗೊಂಡ್ಬಿಡ್ತೀವಿ ಅಂತ. ಅವ್ರ ಕೈಲಿ ಮಾಡೋಕ್ಕೆ ಆಗದೇ ಇರೋಂಥ ಕೆಲಸ. ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ಸಿದ್ದರಾಮಯ್ಯ ಈಸ್ ಏನಂತಾರೆ ಅವರು ಇದು ರೀಜನಲ್ ಸತ್ರ ಇಲ್ಲಿ ಇರೋದು. ಹಿ ಹ್ಯಾಸ್ ನೆವರ್ ವರ್ಕ್ಡ್ ಅಟ್ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಅಂತೂ ನೋಡೇ ಇಲ್ಲ. ಸೊ ಹಿಸ್ ಕಾಮೆಂಟ್ ಶುಡ್ ನಾಟ್ ಬಿ ಟೇಕನ್. ಹಿ ವಾಂಟ್ಸ್ ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೆ ಓಲೈಕೆ ಮಾಡಿ, ಆ ಓಲೈಕೆ ಆದವ್ರಿಗೂ ಗೊತ್ತಿಲ್ಲ ಹೌ ಮಚ್ ಡ್ಯಾಮೇಜ್ ಸಿದ್ದರಾಮಯ್ಯ ಇಸ್ ಡೂಯಿಂಗ್ ಟು ದಮ್. ಬನ್ನಿ, ಈ ಸಿದ್ದರಾಮಯ್ಯನವರ ಓಲೈಕೆ ರಾಜಕೀಯ ರಾಷ್ಟ್ರೀಯ ಮಟ್ಟದಲ್ಲಿ ವರ್ಕೌಟ್ ಆಗಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ಇಂಚಿಚ್ಚು ಕೂಡ ವಿಷಯದ ಬಗ್ಗೆ ಸೆನ್ಸ್ ಇಲ್ಲ ಅನ್ನೋದ್ರ ಬಗ್ಗೆ ಸ್ವತಃ ಹೇಳ್ತಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂತಹ ಒಂದು ಸಾಫ್ಟ್ ಕಾರ್ನರ್ ಬಗ್ಗೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಕೊನೆಯದಾಗಿ ಭಾಸ್ಕರ್ ರಾವ್ಜಿ, ಈ ಕರ್ನಾಟಕದ ರಾಜಕೀಯದಲ್ಲಿ ಒಬ್ಬ ಲೇಬರ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ಮಂತ್ರಿ ಅಂತ ಇದ್ದಾರೆ, ಸಂತೋಷ್ ಲಾಡ್ ಅಂತ ಹೇಳಿ. ಈ ಒಬ್ಬ ಸಂತೋಷ್ ಲಾಡ್ ಅವರು ಪದೇ ಪದೇ ನರೇಂದ್ರ ಮೋದಿ ಅಂತ ಹೇಳಿದರೆ ಒಂದು ದೊಡ್ಡ ವೃಕ್ಷ, ಒಂದು ಹಿಮಾಲಯ ಪರ್ವತ ಅಂತಹ ಒಬ್ಬ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಇಂತಿಷ್ಟು ಚುತ್ತವಾಗಿ ಒಂದು ಸಣ್ಣದಾಗಿ ಮಾತುಗಳನ್ನು ಮಾತಾಡ್ತಾರೆ. ಆ ಒಬ್ಬ ಸಂತೋಷ್ ಲಾಡ್ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಭಾಸ್ಕರ್ ಅವರೇ? ನಾವು ಏನೂ ಹೇಳಲ್ಲ. ವಾಟ್ ಈಸ್ ಸಂತೋಷ್ ಲಾಡ್, ವಾಟ್ ಈಸ್ ಪ್ರೈಮ್ ಮಿನಿಸ್ಟರ್? ಸೊ ನಾವು ಅದ್ರ ಬಗ್ಗೆ ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಆನ್ ಸಂತೋಷ್ ಲಾಡ್. ಬನ್ನಿ, ಇದು ಪಹಲ್ಗಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂತಿಷ್ಟು ಮಾನವೀಯತೆ ಆಧಾರದ ಮೇಲೆ ಭಾಸ್ಕರ್ ರಾವ್ಜಿ ಅವರು ಇದುವರೆಗೂ ನಮ್ಮ ಜೊತೆ ಇಂತಿಷ್ಟು ಚಿಟ್ ಚಾಟನ್ನು ಮಾಡಿದ್ದಾರೆ. ಈ ವಿಡಿಯೋ ಲೈಕ್ ಆದರೆ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.